ಲೋಕಸಭಾ ಚುನಾವಣೆಯ ಹಿನ್ನೆಲೆ ನಾಪೋಕ್ಲು ವಿಭಾಗದ ವಿವಿಧ ಮತಗಟ್ಟೆಗಳಲ್ಲಿ ಶುಕ್ರವಾರ ಬೆಳಗ್ಗೆಯಿಂದಲೇ ಮತದಾರರು ಉತ್ಸಾಹದಿಂದ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದರು. ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆ, ಬೇತು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹಳೆ ತಾಲೂಕು ಕರ್ನಾಟಕ ಪಬ್ಲಿಕ್ ಪ್ರಾಥಮಿಕ ಶಾಲೆ, ಕೊಳಕೇರಿ ಗ್ರಾಮದ ಚೆಪ್ಪೆಂಡಡಿ ಸರ್ಕಾರಿ ಪ್ರಾಥಮಿಕ ಶಾಲೆ ಸೇರಿದಂತೆ ವಿಭಾಗದ ಎಲ್ಲ ಮತಗಟ್ಟೆಗಳಲ್ಲಿ ಶುಕ್ರವಾರ ಬೆಳಗ್ಗೆಯಿಂದಲೇ ಜನರು ಸರದಿಯಲ್ಲಿ ನಿಂತು ತಮ್ಮ ಮತವನ್ನು ಚಲಾಯಿಸಿದ್ರು. ನಾಪೋಕ್ಲುವಿನ ಹಲವಾರು ಯುವ ಮತದಾರರು ಪ್ರಥಮ ಬಾರಿಗೆ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತಮ್ಮ ಮತವನ್ನು ಚಲಾಯಿಸಿ ಸಂಭ್ರಮಿಸಿದ್ರು. ನಾಪೋಕ್ಲು ವಿಭಾಗದಲ್ಲಿ ಉತ್ತಮ ರೀತಿಯಲ್ಲಿ ಮತದಾನ ನಡೆದಿದ್ದು, ನಾಗರಿಕರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಪಕ್ಷದ ಮುಖಂಡರು ತಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು. ಮತದಾನದಲ್ಲಿ ನಾಪೋಕ್ಲುವಿನ ಹಿರಿಯರು, ವಿಕಲಚೇತನರು, ಅಂಗವಿಕಲರು ಹಾಗೂ ರೋಗಿಗಳಿಂದ ಕರೆತರುವ ವಾಹನಗಳಿಗೆ ಮಾತ್ರ ಮತಗಟ್ಟೆಯ ಸಮೀಪಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಚುನಾವಣೆಯ ಅಂಗವಾಗಿ ಎಲ್ಲ ಮತಗಟ್ಟೆಗಳಿಗೆ ಪೊಲೀಸ್ ಅಧಿಕಾರಿಗಳು, ಚುನಾವಣಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಕೊಡಗು ಚಾನಲ್ ವರದಿ, ಜಕರಿಯಾ, ನಾಪೋಕ್ಲು. I'm Yashita Kavirama. I'm staying in Cook, so this was my first vote and it was a very good experience to cast a vote. Thank you. 89 ವರ್ಷ ಚುನಾವಣೆ ಬಂದಿದ್ದೆ ಓಟ್ ಹಾಕಲಿಕ್ಕೆ ಓಟ್ ಮಾಡಿ ಆಯಿತು. ಬೇರೆ ನನ್ನ ದಿವಸ ಆ ಜನರಿಗೆ, ನಮ್ಮ ನಾಡಿನ ಜನರಿಗೆ ಒಳ್ಳೆಯದಾಗಬೇಕಂದು ನಮ್ಮ ಉದ್ದೇಶ ಅಷ್ಟು. ನಾವು ಮಕ್ಕಳ ಕಾವೇರಪ್ಪ ಅಂತೇಳಿ ನನ್ನ ಹೆಸರು. 97 ವಯಸ್ಸು, 98 ನಡೀತಾ ಇದೆ. ಓಟ್ ಹಾಕುವುದಿಲ್ಲ, ಓಟು ನಮ್ಮ ಹಕ್ಕು. ಮತ್ತು ನಮ್ಮ ಈ ಓಟ್ ಹಾಕದವನು ಇಂಡಿಯಾದ ಭಾರತದ ಪ್ರಜೆ ಅಲ್ಲ. ಬೂತ್ ನಂಬರ್ 56-57 ಇವಾಗಲೇ ಶೇಕಡಾವಾರು 52% ಮತ ಆಗಿದೆ. ಇನ್ನು ಮತದಾರರು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬೂತ್ ನಂಬರ್ ಬೇತಲ್ಲೂ ಸಹ 52% ಮತ ಆಗಿದೆ. ಒಂದು ಅಂದಾಜು 6 ಗಂಟೆ ಒಳಗಡೆ ಒಂದು ಶೇಕಡಾ 70% ಮತ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ. ಅದರಲ್ಲಿ ಇವಾಗ ಆದ ಮತದಲ್ಲಿ ಶೇಕಡಾವಾರು ಒಂದು 60% ಮತ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ನಾವು ನಾಪೋಕ್ಲಿನ ಕಡೆ ಬಿರುಸಿನ ಮತದಾರ ಆಗಿದೆ. ಹಾಗೆ ಇವಾಗಲೇ 3:30-4 ಗಂಟೆವರೆಗೆ 60% ವೋಟ್ ಆಗಿದೆ. ಹಾಗೆ ನಮ್ಮ ಮೈಸೂರು ಕ್ಷೇತ್ರದ ಅಭ್ಯರ್ಥಿಯಾದಂಥ ನಮ್ಮ ಯದುವೀರ್ ಒಡೆಯರವರು 2 ಲಕ್ಷದಿಂದ ಮತದಿಂದ ಅವರು ಜಯಿಸಲಾಗುತ್ತೆ ಅನ್ನುವಂಥ ಭರವಸೆಯನ್ನು ನಾವು ಇವಾಗಲೇ ಹಮ್ಮಿಕೊಂಡಿದ್ದೇವೆ. ಹಾಗೆ ಎಲ್ಲ ಭಾಳ ಸುಸೂತ್ರವಾದ ವಾತಾವರಣ ಇದ್ದು ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಆಶಯದಿಂದ ನಡೀತಾ ಇದೆ. ಅಂಬಿಕಾರಿಯಪ್ಪ, ನಾಪೋಕ್ಲು.
ಅತಿ ಹೆಚ್ಚು ಮತಗಳಾಗುವ ಸಾಧ್ಯತೆ ಇದೆ. ಭಾಳ ಉತ್ಸಾಹದಿಂದ ನಮ್ಮ ನಾಪೋಕ್ಲು ಭಾಗದ ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸದಲ್ಲಿ ತೊಡಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂ ಲಕ್ಷ್ಮಣರವರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸುವ ವಿಶ್ವಾಸ ಇದೆ. ನಾನು ಪರವಂಡ ಸಿರಾಜ್, ನಾಪೋಕ್ಲು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ.